Hello everyone, welcome to my channel Cook and Bake with Bindu. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಬಲ್ ಬ್ರೆಡ್. ಇದಕ್ಕೆ ಚಿಕ್ಕ ಚಿಕ್ಕ ರೌಂಡ್ ಬಾಲ್ಸ್ನ ಒಟ್ಟಿಗೆ ಹಾಕಿ ಬೇಕ್ ಮಾಡಿರೋದ್ರಿಂದ ಇದನ್ನು ಬಬಲ್ ಬ್ರೆಡ್ ಅಂತಾರೆ. ಇದು ತುಂಬ ಸಾಫ್ಟ್ ಮತ್ತು ಚೀಸಿಯಾಗಿರುತ್ತೆ. ಬನ್ನಿ ಈ ಬಬಲ್ ಬ್ರೆಡ್ ಹೇಗೆ ಮಾಡೋದು ಅಂತ ನೋಡೋಣ. ಯೂಶಲಿ ಎಲ್ಲ ಬ್ರೆಡ್ಸಿಗೆ ಮಾಡೋ ಥರ ಈಸ್ಟ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಣ. ಒಂದು ಬಟ್ಲಲ್ಲಿ 1/2 ಕಪ್ ಉಗುರು ಬೆಚ್ಚಗಿರೋ ನೀರಿಗೆ 2 ಟೀ ಸ್ಪೂನ್ ಸಕ್ಕರೆ ಹಾಕಿ ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡಿ. ಸಕ್ಕರೆ ಕರದ್ಮೇಲೆ ಇದಕ್ಕೆ 2 ಟೀ ಸ್ಪೂನ್ ಆ್ಯಕ್ಟಿವ್ ಡ್ರೈ ಈಸ್ಟ್ ಹಾಕಿ ಮಿಕ್ಸ್ ಮಾಡಿ ಇದನ್ನು 10 ಮಿನಿಟ್ಸ್ ರೆಸ್ಟ್ ಮಾಡಿ. ಟೆನ್ ಮಿನಿಟ್ಸ್ ಆಗಿದೆ, ಈಸ್ಟ್ ಎಲ್ಲ ಆ್ಯಕ್ಟಿವೇಟ್ ಆಗಿದೆ. ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಒಂದು ಬೌಲಲ್ಲಿ 1 ಕಪ್ ಗೋಧಿ ಹಿಟ್ಟು ಮತ್ತು 1 ಕಪ್ ಮೈದಾ ತಗೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಜಜ್ಜಿರೋಂಥ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಮಿಕ್ಸ್ಡ್ ಹರ್ಬ್ಸ್ ಮತ್ತು 1/2 ಟೀ ಸ್ಪೂನ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಾದ್ಮೇಲೆ ಈಸ್ಟ್ ಮಿಕ್ಸ್ಚರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ನೀರು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಾಫ್ಟ್ ಮತ್ತು ಸ್ಟಿಕ್ಕಿ ಡೋ ಪ್ರಿಪೇರ್ ಮಾಡಿ. ಈಗ ನಮ್ಮದು ಆಲ್ಮೋಸ್ಟ್ ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಇನ್ನೂ ಸ್ಟಿಕ್ಕಿ ಆಗಿದೆ. ಅದಕ್ಕೆ ನಾವು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಹಿಟ್ಟೆಲ್ಲ ಒಟ್ಟಿಗೆ ಬಂದು ಒಂದು ಡೋ ರೀತಿ ಆಗಿದೆ. ಈಗ ಇದನ್ನ 2 ಅವರ್ಸ್ ರೆಸ್ಟ್ ಮಾಡಕ್ಕೆ ಬಿಡಿ. 2 ಅವರ್ಸ್ ಆಗಿದೆ. ಡೋ ಆಲ್ಮೋಸ್ಟ್ ಡಬಲ್ ಆಗಿದೆ. ಇದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ವರ್ಕಿಂಗ್ ಸರ್ಫೇಸ್ ಮೇಲೆ ಒಂದು ಸ್ವಲ್ಪ ಮೈದಾ ಸ್ಪ್ರಿಂಕಲ್ ಮಾಡಿ ಅಲ್ಲಿ ನಮ್ಮ ಡೋ ಹಾಕ್ಕೊಂಡು ಇದನ್ನು ಇನ್ನೊಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಡೋನ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಒಂದು ಪಾರ್ಟ್ನ ತಗೊಂಡು ಇದನ್ನು ಸ್ಕ್ವೇರ್ ಆಗಿ ರೋಲ್ ಮಾಡ್ಕೊಳ್ಳಿ. ಥಿಕ್ನೆಸ್ಸು ಚಪಾತಿಗಿಂತ ಸ್ವಲ್ಪ ದಪ್ಪ ಇರಲಿ. ಇದನ್ನ ಸ್ಮಾಲ್ ಬಾಕ್ಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಒಂದು ಬಾಕ್ಸ್ನ ತಗೊಂಡು ಅದನ್ನ ಈ ರೀತಿ ಫೋಲ್ಡ್ ಮಾಡಿ ರೌಂಡ್ ಮಾಡ್ಕೊಳ್ಳಿ. ಇದೇ ರೀತಿ ಉಳಿದಿರೋ ಎಲ್ಲ ಹಿಟ್ಟನ್ನು ಮಾಡ್ಕೊಳ್ಳಿ. ಈಗ ಈ ಡೋ ಬಾಲ್ಸ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಒಂದು ಬಟ್ಲಲ್ಲಿ 2 ಟೇಬಲ್ ಸ್ಪೂನ್ ಬಟರ್ ಮತ್ತು 1 ಟೇಬಲ್ ಸ್ಪೂನ್ ಕ್ರಶ್ಡ್ ಗಾರ್ಲಿಕ್, 1 ಟೀ ಸ್ಪೂನ್ ಮಿಕ್ಸ್ಡ್ ಹರ್ಬ್ಸ್ ಹಾಕಿ ಇದನ್ನ ಮೆಲ್ಟ್ ಮಾಡ್ಕೊಳ್ಳಿ. ಮೆಲ್ಟ್ ಮಾಡಾದ್ಮೇಲೆ ಇದಕ್ಕೆ 1/2 ಟೀ ಸ್ಪೂನ್ ಸಾಲ್ಟ್ ಮತ್ತು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 3 ಟೇಬಲ್ ಸ್ಪೂನ್ ಗಾರ್ಲಿಕ್ ಬಟರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಈ ಡೋ ಬಾಲ್ಸ್ನ ಅಸೆಂಬಲ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬ್ರೆಡ್ ಮೋಲ್ಡ್ ತಗೊಂಡು ಈ ರೀತಿ ಡೋ ಬಾಲ್ಸ್ನ ಅರೇಂಜ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಬ್ರಷ್ ಮಾಡಿ ಅದ್ರ ಮೇಲೆಗಡೆ ಇನ್ನೊಂದು ಸ್ವಲ್ಪ ಮೊzzarella ಚೀಸ್ನ ಸ್ಪ್ರಿಂಕಲ್ ಮಾಡಿ. ಇದೇ ರೀತಿ ಉಳಿದಿರೋ ಎಲ್ಲ ಡೋ ಬಾಲ್ಸ್ನ ಪ್ರಿಪೇರ್ ಮಾಡಿ. ಈಗ ನಮ್ಮ ಫೈನಲ್ ಲೇಯರಿಂಗಲ್ಲಿ ಟೊಮೆಟೊ ಸಾಸ್ನ ಬ್ರಷ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಗಾರ್ಲಿಕ್ ಬಟರ್ನ ಬ್ರಷ್ ಮಾಡಿ ಅದಾದಮೇಲೆ ಮೊzzarella ಚೀಸ್ನ ಸ್ಪ್ರಿಂಕಲ್ ಮಾಡಿ. ಇದಾದಮೇಲೆ ಸ್ವಲ್ಪ ಒರಿಗ್ಯಾನೋ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡಿ. ಈಗ ಇದನ್ನು ಮತ್ತೆ 1 hour ರೆಸ್ಟ್ ಮಾಡಿ. ನೋಡಿ ಈಗ 1 hour ಆಗಿದೆ, ಡೋ ರೈಸ್ ಆಗಿದೆ. ಈಗ ಇದನ್ನು ಬೇಕ್ ಮಾಡೋಣ. ಈಗ ಇದನ್ನು 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿರೋ ಓವನಲ್ಲಿ 20 ಮಿನಿಟ್ಸ್ ಬೇಕ್ ಮಾಡಿ. 20 ಮಿನಿಟ್ಸ್ ಆಗಿದೆ. ನಮ್ಮ ಗಾರ್ಲಿಕ್ ಬಬಲ್ ಬ್ರೆಡ್ ಬೇಕ್ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದನ್ನು ಡಿಮೋಲ್ಡ್ ಮಾಡಿಬಿಟ್ಟು ನೋಡೋಣ. ನೋಡಿ ಇದು ಎಷ್ಟು ಸಾಫ್ಟ್ ಮತ್ತು ಸ್ಪಂಜಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಗಿವ್ ದಿಸ್ ರೆಸಿಪಿ ಅ ಟ್ರೈ ಆ್ಯಂಡ್ ಎಂಜಾಯ್.